ಎಲ್ರಿಗೂ ನಮಸ್ಕಾರ. ನಾನೆಮ್ಮ ಗೋವಿಂದ ಫ್ಲೋ. ಈ ಜಾಗದಲ್ಲಿ ಮಹಾನ್ ದೈವ ಭಕ್ತರಾದ ಶ್ರೀ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಳ್ಳಾಳ್ದಿಯ ದಂಪತಿಗಳು ಇರ್ತಿದ್ರಂತೆ. ಹಾಗೂ ಇವರು ಮಹಾನ್ ಶಿವಭಕ್ತರಾಗಿದ್ದರು. ಒಂದು ದಿನ ಅವರ ಮನೆಗೆ 4 ಜನ ಅತಿಥಿ ಬರ್ತಾರೆ. ಅತಿಥಿಗಳಿಗೆ ಒಳ್ಳೆ ನಿಷ್ಠೆ ಮತ್ತು ನೇಮದಿಂದ ಸತ್ಕಾರ ಮಾಡ್ತಾರೆ. ಈ ಸತ್ಕಾರಕ್ಕೆ ಖುಷಿಯಾಗಿ ಅತಿಥಿಗಳು ಅವರಿಗೆ ಆಶೀರ್ವಾದ ಮಾಡ್ತಾರೆ. 4 ಜನ ಅತಿಥಿಗಳು ಧರ್ಮದೇವತೆಯಾಗಿ ಬೆರ್ಮಣ್ಣನ ಕನಸಲ್ಲಿ ಬಂದು ನಮಗೆ ಈ ಮನೆಯಲ್ಲಿ ನೆಲೆಸಲು ಇಚ್ಛಿಸುತ್ತೇವೆ ಎಂದು ಹೇಳ್ತಾರೆ. ಇದು ಮಾತನ್ನು ಒಪ್ಪಿಕೊಂಡು ಅವರು ದಂಪತಿಗಳು ಆ ಮನೆಯಿಂದ ಹೊರಟು ಹೋಗುತ್ತಾರೆ. ಹಾಗೂ ಆ ಧರ್ಮದೇವತೆಗೆ ಒಂದು ಗುಡಿಯನ್ನು ಮಾಡ್ತಾರೆ. ಹಾಗೂ ಅಲ್ಲಿ ಒಂದು ಬ್ರಾಹ್ಮಣನನ್ನು ಪೂಜೆ ಮಾಡಲು ಇಡ್ತಾರೆ. ಕನಸಲ್ಲಿ ಬಂದ ನಂತರವೇ ಬೆರ್ಮಣ್ಣನವರಿಗೆ ಗೊತ್ತಾಗ್ತದೆ 4 ಜನ ಅತಿಥಿಯೇ ಧರ್ಮದೇವತೆ ಎಂದು. ಧರ್ಮದೇವತೆಗಳು ಅನ್ನಪ್ಪ ಸ್ವಾಮಿಯನ್ನು ಅವರ ಪ್ರತಿನಿಧಿಯಾಗಿ ನೇಮಿಸುತ್ತಾರೆ. ಅವರು ಒಂದು ಆದೇಶವಂತ ಮಾಡ್ತಾರೆ. ಈ ಜಾಗದಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು. ಅನ್ನಪ್ಪ ಸ್ವಾಮಿ ಕದ್ರಿಯಿಂದ ಶಿವನ ಲಿಂಗವನ್ನು ತರುವ ಮುಂಚೆಯೇ ಧರ್ಮದೇವತೆಗಳು ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದರು. ಶಿವಲಿಂಗವನ್ನು ಆ ದೇವಸ್ಥಾನದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದರು. ಧರ್ಮದೇವತೆಗಳು ಈ ದೇವಸ್ಥಾನ ಕಟ್ಟಿದ ಕಾರಣಕ್ಕೋಸ್ಕರ ಇದಕ್ಕೆ ಧರ್ಮಸ್ಥಳ ಎಂದು ಹೆಸರು ಬಂದಿದೆ. ಈ ಪುಣ್ಯ ಜಾಗದಲ್ಲಿ ದಿನೇ ದಿನೇ ಅನ್ನ ಸಂತರ್ಪಣೆ ಪೂಜೆ ನಡೆಯುತ್ತಾನೆ ಇರುತ್ತದೆ. ಹಾಗೂ ಒಂದು ವಿಧಾನದಲ್ಲೂ ಲೋಪದೋಷ ಬಂದರೂ ಕೂಡ ಧರ್ಮಾಧಿಕಾರಿಯ ಕನಸಲ್ಲಿ ಅನ್ನಪ್ಪ ಸ್ವಾಮಿ ಬಂದು ಎಚ್ಚರಿಸುತ್ತಾರೆ ಎಂದು ನಂಬಿಕೆ ಸಹ ಇದೆ. ಈ ಜಾಗಕ್ಕೆ ಇನ್ನೊಂದು ಕಥೆ ಸಹ ಉಂಟು. 10ನೇ ಶತಮಾನದಲ್ಲಿ ದೇವರಾಜ ಹೆಗಡೆ ಅವರು ಉಡುಪಿಯ ವಾದಿರಾಜರನ್ನು ಈ ಜಾಗಕ್ಕೆ ಬರ್ಲಿಕ್ಕೆ ಹೇಳಿರ್ತಾರೆ. ವಿಧಾನದಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲದ ಕಾರಣಕ್ಕೋಸ್ಕರ ವಾದಿರಾಜರು ಭಿಕ್ಷೆಯನ್ನು ತಗೊಳ್ಳುವುದಿಲ್ಲ. ಇದರಿಂದ ಬೇಜಾರುಗೊಂಡ ದೇವರಾಜ ಹೆಗಡೆ ಅವರು ವಾದಿರಾಜರ ಹತ್ರ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೇಳ್ತಾರೆ. ಈ ವಿಷಯವನ್ನು ಕೇಳಿ ತುಂಬಾ ಖುಷಿಯಾಗಿ ವಾದಿರಾಜರು ಅಲ್ಲಿಯ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಾರೆ. ಹಾಗೂ ಆ ಜಾಗಕ್ಕೆ ಧರ್ಮಸ್ಥಳ ಎಂದು ಹೆಸರು ಸಹ ಇಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಸ್ವಾಮಿಯ ಕಥೆಯಾಗಿತ್ತು. ಧರ್ಮಸ್ಥಳ ರತ್ನಗಿರಿಯ ಬೆಟ್ಟದ ಮೇಲಿರುವಂತಹ ಬಾಹುಬಲಿಯ 39 ಅಡಿಯ ವಿಗ್ರಹ ಧರ್ಮಸ್ಥಳದ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದು. 1973ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಸಾರಥ್ಯದಲ್ಲಿ ಈ ಪ್ರತಿಮೆ ಸ್ಥಾಪಿತಗೊಂಡಿದೆ. ಈ ಪ್ರತಿಮೆಗೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಈ ಪ್ರತಿಮೆ ಸನ್ಯಾಸತ್ವ, ಶಾಂತಿಯ ಸಂಕೇತವಾಗಿದೆ. ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಗೋವಿಂದ ಫ್ಲೋ.